ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ವೀಕ್ಷಕರೇ, ಈಗ ರಾಜ್ಯದಲ್ಲಿ ಆಗ್ತಿರುವಂತಹ ಬದಲಾವಣೆಗಳು ಮತ್ತು ಬದಲಾವಣೆಯ ಮಾತುಗಳ ಚರ್ಚೆಗಳು ಏನಿದೆ ಅದು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ಈ ಮಾತುಗಳು ಈಗ ಒಳಗಡೆ ಇದ್ದಂತಹ ಕೆಲವೊಂದು ರಹಸ್ಯಗಳನ್ನು ಹೊರಗೆ ತೆಗೆದಿಡ್ತಾ ಇದೆ. ಹೀಗಾಗಿ ಈಗ ಏನಾಗ್ತಾ ಇದೆ ಅಂದರೆ ದೆಹಲಿಯಲ್ಲಿ ಮತ್ತು ದೆಹಲಿಯ ಒಂದು ರಹಸ್ಯ ಕೋಣೆಯಲ್ಲಿ ಕೆಲವೊಂದು ಒಪ್ಪಂದಗಳು ಆಗಿದೆ ಅನ್ನುವಂತಹ ವಿಚಾರ ಹೊರಗೆ ಬರ್ತಾ ಇದೆ. ಆ ಒಂದು ಸತ್ಯಗಳನ್ನು ಈಗ ಏನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಆಗಿತ್ತಲ್ಲ ಕೆಲವೊಂದು ಒಪ್ಪಂದಗಳು, ಆ ರಹಸ್ಯ ಒಪ್ಪಂದಗಳು ಆಗಿವೆ ಅಂತ ಆ ಸತ್ಯವನ್ನು ಸಾಕ್ಷಿ ಸಮೇತವಾಗಿ ಡಿ ಕೆ ಶಿವಕುಮಾರ್ ಅವರ ತಮ್ಮ ಡಿ ಕೆ ಸುರೇಶ್ ಏನಿದ್ದಾರೆ ಅವರು ತೆರೆದಿಡೋಕೆ ಮುಂದಾಗಿದ್ದಾರೆ. ಹಾಗಾದರೆ ಅದು ಏನು? ಸಿ ಎಂ ಸಿದ್ದರಾಮಯ್ಯ ಅವರು ಏನು ಮಾತು ಕೊಟ್ಟಿದ್ರಲ್ಲ ಅದರ ರೀತಿ ನಡ್ಕೊಳ್ತಾ ಇಲ್ವಾ? ವರಸೆಯನ್ನು ಬದಲಿಸಿದ್ದಾರೆ ಅನ್ನುವಂತಹ ಒಂದು ಪ್ರಶ್ನೆ ಮೂಡ್ತಾ. ಯಾಕಂತಂದರೆ ಇಷ್ಟು ದಿನ ಇದ್ದಂತಹ ಒಂದು ಲೆಕ್ಕಾಚಾರ ಬೇರೆ, ಈಗ ಆಗ್ತಾ ಇರುವಂತಹ ರಾಜಕೀಯ ಲೆಕ್ಕಾಚಾರಗಳೇ ಬೇರೆ. ಡಿ ಕೆ ಶಿವಕುಮಾರ್ ಇಷ್ಟು ದಿನ ಸುಮ್ಮನೆ ಇದ್ದರು. ಶಿವಕುಮಾರ್ ಅಸಲಿ ಆಟವನ್ನು ಈಗ ಶುರು ಮಾಡಿಕೊಂಡಿದ್ದಾರೆ. ಅದು ಯಾಕೆ ಅಂದರೆ ಆ ಸಮಯ ಈಗ ಬಂದಿದೆ ಅಂತ. ಸರ್ಕಾರಕ್ಕೆ 2.5 ವರ್ಷ ಆಗೋಗಿದೆ. ತಾಳ್ಮೆಯಿಂದ ಇಷ್ಟು ದಿನ ಕಾಯ್ತಾ ಇದ್ರು. ನನಗೂ ಕೂಡ ಅಧಿಕಾರಕ್ಕೆ ಬರುತ್ತೆ, ಒಪ್ಪಂದ ಆಗಿದೆಯಲ್ಲ, ರಹಸ್ಯ ಮಾತುಕತೆ ಆಗಿದೆಯಲ್ಲ, ಅದಕ್ಕೋಸ್ಕರ ನಾನು ಸುಮ್ಮನೆ ಇರೋಣ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಇಷ್ಟು ದಿನ ಮೌನವಾಗಿದ್ದರು. ಆದರೆ ಈಗ 2.5 ವರ್ಷ ತುಂಬಿದೆ. ಅವರ ತಾಳ್ಮೆ ಮುಗಿದು ಹೋಗಿದೆ, ತಾಳ್ಮೆಯ ಕಟ್ಟೆ ಹೊಡೆದು ಹೋಗಿದೆ. ತಾಳ್ಮೆಯಿಂದ ಕಾಯ್ತಾ ಇದ್ದರು. ಆದರೆ ಈಗ ಅವರ ಸರದಿ ಬಂದಿದೆ, ಅವರ ಟೈಮ್ ಬಂದಿದೆ ಅಂತ ಹೇಳಿ ಹೈಕಮಾಂಡ್ಗೆ ಮನವರಿಕೆ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಅದಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಸಾಥ್ ಕೊಡ್ತಾ ಇರುವಂಥದ್ದು ಡಿ ಕೆ ಸುರೇಶ್. ಹೀಗಾಗಿ ಇಬ್ಬರು ಅಣ್ಣ ತಮ್ಮಂದಿರು ಕೂಡ ಅಧಿಕಾರಕ್ಕಾಗಿ ದೊಡ್ಡ ಮಟ್ಟದ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಅದರ ಜೊತೆಗೆ ಇರುವಂತಹ ಒಂದು ಸತ್ಯಾಂಶಗಳನ್ನು ಬಿಚ್ಚಿಡ್ತಾ ಇದ್ದಾರೆ. ಏನು ಒಪ್ಪಂದ ಆಗಿತ್ತು ದೆಹಲಿಯಲ್ಲಿ ಅದರ ಪ್ರಕಾರ ನಡೆದುಕೊಳ್ಳಿ ಸಿದ್ದರಾಮಯ್ಯ ಅವರು ಆಗಿರ್ಬೋದು ಅಥವಾ ಅವರ ಬಣದ ನಾಯಕರಾಗಿರ್ಬೋದು, ಎಲ್ಲರೂ ಕೂಡ ಅದೇ ರೀತಿಯಾಗಿ ನಡೆದುಕೊಳ್ಬೇಕು. ಮಾತಿನ ವರಸೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಬದಲಾಯಿಸಬಾರದು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಕೂಡ ಈಗ ಸ್ವಲ್ಪ ದೊಡ್ಡ ಮಟ್ಟದಲ್ಲಿನೇ ಅವರ ತಾಳ್ಮೆಯನ್ನು ಕಳೆದುಕೊಂಡಿದ್ದಾರೆ, ವರಸೆಯನ್ನು ಬದಲಾಯಿಸಿದ್ದಾರೆ. ನನ್ನ ಸರದಿ ಬಂದಿದೆ, ಬಿಟ್ಟು ಕೊಡಿ ಅಂತ ಹೇಳಿ ಹೈಕಮಾಂಡ್ಗೆ ಕೇಳ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಮಾತ್ರ ಇದಕ್ಕೆ ಸೊಪ್ಪು ಹಾಕ್ತಾ ಇಲ್ಲ. ಇದು ಡಿ ಕೆ ಶಿವಕುಮಾರ್ ಅವರನ್ನು ಮತ್ತು ಅವರ ಬಣದ ನಾಯಕರನ್ನು ಒಂದು ಕಣ್ಣು ಕೆಂಪಗಾಗುವಂತೆ ಮಾಡ್ತಾ ಇದೆ. ಒಪ್ಪಂದದ ಪ್ರಕಾರ ಸಿದ್ದರಾಮಯ್ಯ ಅವರು 2.5 ವರ್ಷ CM ಆಗಿ ಪೂರೈಸಿದ್ದಾರೆ ಈಗಾಗಲೇ. ಈಗ ನನ್ನ ಸರದಿ ಬಂದಿದೆ ಅಂತ ಸಿದ್ದರಾಮಯ್ಯ ಅವರಿಗೆ ಹೇಳ್ತಾ ಇದ್ದಾರೆ, ಹೈಕಮಾಂಡ್ಗೆ ಹೇಳ್ತಾ ಇದ್ದಾರೆ. ಮಾತಿನಂತೆಯೇ ಕುರ್ಚಿಯನ್ನು ಬಿಟ್ಟುಕೊಡಬೇಕಲ್ವಾ? ಯಾಕೆ ಬಿಟ್ಟುಕೊಡ್ತಾ ಇಲ್ಲ ಅಂತ ಪ್ರಶ್ನೆ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಹುಟ್ಟುಕೊಂಡಿದೆ. ಹೈಕಮಾಂಡ್ ಯಾಕೆ ಈ ಒಂದು ವಿಚಾರದಲ್ಲಿ ಸಿದ್ದರಾಮಯ್ಯ ಅವರನ್ನು ಒಪ್ಪಿಸ್ತಾ ಇಲ್ಲ? ಯಾಕಂದರೆ ಈ ಹಿಂದೆ ಅಧಿಕಾರವನ್ನು ವಹಿಸ್ಕೊಳ್ಬೇಕಾದ್ರೆ ಮೊದಲನೇದಾಗಿ ಎಲೆಕ್ಷನಲ್ಲಿ ಗೆದ್ದು ಏನು ಅಧಿಕಾರಕ್ಕೆ ಬಂತು ಕಾಂಗ್ರೆಸ್ ಸರ್ಕಾರ, ಆ ಸಮಯದಲ್ಲಿ ಹೈಕಮಾಂಡ್ ಏನು ಮಾಡ್ತು, ಡಿ ಕೆ ಶಿವಕುಮಾರನ್ನು ಒಪ್ಪಿಸಿ ಅವ್ರನ್ನ ತಣ್ಣಗೆ ಮಾಡಿ ಇರಿ ಇಬ್ಬರಿಗೂ ಕೂಡ ಅಧಿಕಾರವನ್ನು ಕೊಡ್ತೀವಿ 2.5 ವರ್ಷ ಅಂತ ಹೇಳಿ ಏನು ಒಪ್ಪಂದ ಆಗಿ ಸುಮ್ಮನಿರಿಸಿದ್ರಲ್ಲ, ಆಗ ಡಿ ಕೆ ಶಿವಕುಮಾರ್ ಸರಿ ಅಂತ ಹೇಳಿ ಸುಮ್ಮನಿದ್ರು. ಆದರೆ ಈಗ ಆ ಸಮಯ ಮುಗಿದು ಹೋಗಿದೆ, 2.5 ವರ್ಷ ಆಗಿದೆ. ಯಾಕೆ ಈಗ ಹೈಕಮಾಂಡ್ ಮಾತನಾಡ್ತಾ ಇಲ್ಲ? ಯಾಕೆ ಸಿದ್ದರಾಮಯ್ಯ ಅವರ ಒಂದು ಮನವನ್ನು ಓಲಿಸ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ. ಹೈಕಮಾಂಡ್ ಯಾಕೆ ಸುಮ್ಮನಿದೆ? ಇದು ಡಿ ಕೆ ಶಿವಕುಮಾರ್ ಬಣದ ನಾಯಕರ ವಾದ ಕೂಡ ಹೌದು. ಅವರು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವತ್ತು ಅಂದರೆ ಏನು, ಸರ್ಕಾರ ರಚನೆಯಾದಂತಹ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಸಮಾಧಾನ ಮಾಡಿದರು. ಮುಖ್ಯಮಂತ್ರಿ ಹುದ್ದೆಗೆ ಒಂದು ಆಕಾಂಕ್ಷೆ ದೊಡ್ಡ ಮಟ್ಟದಲ್ಲಿದ್ದರು, ಅದನ್ನು ತಡೆದು ನಿಲ್ಲಿಸಿದ್ರು, ಮನವೊಲಿಸಿದ್ರು ಹೈಕಮಾಂಡ್ ನಾಯಕರೆಲ್ಲರೂ ಕೂಡ. ಆಗಿದ್ರೆ ಈಗ ಅದೇ ರೀತಿಯಾಗಿ ಸಿದ್ದರಾಮಯ್ಯ ಅವ್ರನ್ನು ಕೂಡ ಯಾಕೆ ಮನ ಓಲಿಸ್ತಾ ಇಲ್ಲ? ಯಾಕೆ ಈ ರೀತಿಯಾಗಿ ಹೈಕಮಾಂಡ್ ನಡೆದುಕೊಳ್ತಾ ಇದೆ? ಈ ರೀತಿಯಾದಂತಹ ಒಂದು ಎಲ್ಲ ಸತ್ಯವನ್ನು ಬಿಚ್ಚಿಡ್ತಾ ಇದ್ದಾರೆ. ಅಂದು ಮುಚ್ಚಿದಂತಹ ಒಂದು ಕೋಣೆಯಲ್ಲಿ ನಡೆದಿದ್ದಂತಹ ಆ ಒಂದು ರಹಸ್ಯ ಒಪ್ಪಂದ ಏನಾಯಿತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆ ಹೈಕಮಾಂಡ್ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇಲ್ಲ ಈ ಒಂದು ವಿಚಾರದಲ್ಲಿ? ಅಂದು ದೆಹಲಿಯಲ್ಲಿ ನಡೆದಂತಹ ಒಂದೊಂದೇ ಮಾತುಗಳು ಈಗ ಡಿ ಕೆ ಶಿ ಬಣದ ನಾಯಕರು ಹೊರಗಾಗ್ತಾ ಇದ್ದಾರೆ, ಅದರಲ್ಲಿ ಮುಖ್ಯವಾಗಿ ಡಿ ಕೆ ಸುರೇಶ್. ಹಾಗಾದರೆ ಅಂದು ದೆಹಲಿಯಲ್ಲಿ ನಡೆದಿದ್ದಂತಹ ಒಂದು ಮಾತುಕತೆ ಆದರೂ ಏನು ಎನ್ನುವಂತಹ ಒಂದು ಚರ್ಚೆ ಈಗ ಸಾಕಷ್ಟು ಆಗ್ತಾ ಇದೆ. ಕುರ್ಚಿ ಬಿಕ್ಕಟ್ಟು ಏನಿದೆ, ಇದರೊಟ್ಟಿಗೆ ಈಗ ಸಿದ್ದರಾಮಯ್ಯ ಅವರು ಕೊಟ್ಟ ಮಾತನ್ನು ತಪ್ಪಿಬಿಟ್ರಾ ಎನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಡಿ ಕೆ ಸುರೇಶ್ ಸಿಡಿಸಿದಂಥ ಈ ಒಂದು ಬಾಂಬೆ ಎಂದರೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಸೈಲೆಂಟಾಗಿಯೇ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಏನು ಸಾಕಷ್ಟು ನಾಯಕರು ಮಾತನಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರ ಏನಿದೆ, ನಾಯಕತ್ವದ ಬದಲಾವಣೆಯ ವಿಚಾರ. ವೀಕ್ಷಕರೇ ನೋಡಿ, ಇದು ಏನು ಮೊದಲಾಗಿತ್ತಲ್ಲ ಒಂದು ಒಪ್ಪಂದ, ಆಗ ಹೈಕಮಾಂಡ್ ಹೇಳಿರುತ್ತೆ ನಾಯಕರಿಗೆ ಈ ರೀತಿಯಾದ ಒಪ್ಪಂದ ಆಗ್ತಾ ಇದೆ. ಆಗ್ಲೇ ಡಿ ಕೆ ಶಿವಕುಮಾರ್ CM ಆಗಬೇಕು ಅಂತ ಹೇಳಿ ಪಟ್ಟು ಹಿಡಿದುಕೊಂಡಿದ್ರು. ಆಗ ಹೈಕಮಾಂಡ್ ಮನವೊಲಿಸುತ್ತೆ, ಇಲ್ಲ ಈ ರೀತಿಯಾದ ಒಪ್ಪಂದ ಮಾಡ್ಕೊಳ್ಳೋಣ ಅಂತ ಹೇಳಿ ತಣ್ಣಗೆ ಮಾಡುತ್ತೆ. ಮೊದಲ ಒಂದು ಅರ್ಧ ಏನು 2.5 ವರ್ಷ ಏನಿರುತ್ತೆ ಅದಕ್ಕೆ ನೀವು ಸಿದ್ದರಾಮಯ್ಯ ಅವರು CM ಆಗಿರ್ತೀರಿ, ಮುಂದಿನ ಒಂದು ಟರ್ಮ್ ಏನಿರುತ್ತೆ 2.5 ವರ್ಷ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಇರ್ತಾರೆ ಅನ್ನುವಂಥ ಒಂದು ಒಪ್ಪಂದವನ್ನು ಆಗ ಹೈಕಮಾಂಡ್ ಮಾಡಿಸಿರುತ್ತೆ. ಅದಕ್ಕೆ ಬದ್ಧರಾಗಿ ಇವರು ಇಬ್ಬರು ಕೂಡ ಒಪ್ಕೊಂಡಿರ್ತಾರೆ.
ಅನ್ನುವಂತಹ ವಿಚಾರ ಚರ್ಚೆಯಲ್ಲಿದೆ. ಹೀಗಾಗಿ ಈ ರೀತಿಯಾಗಿ ಏನು ಒಪ್ಪಂದ ಆಗಿತ್ತಲ್ಲ ಅದರಂತೆಯೇ ನಡೆದುಕೊಳ್ಳಿ ಸಿದ್ದರಾಮಯ್ಯ ಅವರು. ಯಾಕೆ ಅಂದರೆ ಮೊದಲು CM ಸಿದ್ದರಾಮಯ್ಯ ಅವರು ಈ ರೀತಿ ವಿಚಾರ ಬಂದ ಆಗ ಸುಮ್ಮನೆ ಇದ್ದರು. ಈಗ 2.5 ವರ್ಷ ಏನಾಯಿತು, ಈಗ CM ಸಿದ್ದರಾಮಯ್ಯ ಅವರು ಒಂದು ರೀತಿಯಲ್ಲಿ ಮಾತಿನ ವರಸೆಯನ್ನು ಬದಲಾಯಿಸ್ತಾ ಇದ್ದಾರೆ. DK ಶಿವಕುಮಾರ್ ನನಗೆ ಹೇಳಿದಂತಹ ಒಂದು ಸಮಯ ಬಂದಿದೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, CM ಸಿದ್ದರಾಮಯ್ಯ ಅವರು ಯಾಕೆ ಟರ್ನ್ ಹೊಡೆದಂತೆ ಕಾಣ್ತಾ ಇದೆ ಅಥವಾ ಮಾತಿನ ವರಸೆಯನ್ನು ಬದಲಾಯಿಸಿದಂತೆ ಕಾಣ್ತಾ ಇದೆ ಅಂತ ನೋಡೋದಾದರೆ, ಎಲ್ಲೋ ಒಂದು ಕಡೆ ಇಷ್ಟು ದಿನ CM ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಏನಂದರೆ ಹೈಕಮಾಂಡ್ ಹೇಳಿದಂತೆ ನಾವು ಕೇಳ್ತೀವಿ ಅನ್ನೋದು ಒಂದು ಮಾತಾದರೆ, ಇನ್ನು ಒಂದು ನಾನೇ CM ಆಗಿರ್ತೀನಿ, ಎಲ್ಲಿ ಹೈಕಮಾಂಡ್ ಬದಲಾವಣೆಯ ಮಾತು ಹೇಳಿದೆ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಹೇಳಿದ ಮಾತಿಗೆ CM ಸಿದ್ದರಾಮಯ್ಯ ಅವರು ತಪ್ಪುತ್ತಾ ಇದ್ದಾರಾ ಅಥವಾ ಹೈಕಮಾಂಡ್ ನಾಯಕರು CM ಸಿದ್ದರಾಮಯ್ಯ ಅವರ ಒಂದು ಮನವೊಲಿಸಲು ಅಥವಾ ಒಪ್ಪಂದ ಏನಾಗಿದೆ ಅದರಂತೆ ನಡೆದುಕೊಳ್ಳಿ ಅಂತ ಹೇಳೋಕೆ ಹಿಂದೇಟನ್ನು ಹಾಕ್ತಾ ಇದೆಯಾ CM ಸಿದ್ದರಾಮಯ್ಯ ಅವರು? ಇಷ್ಟು ದಿನ ಏನಾಗುತ್ತೆ, ಹೈಕಮಾಂಡ್ ತೀರ್ಮಾನ ಏನು ತೆಗೆದುಕೊಳ್ತಾ ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಇದ್ರು. ಆಮೇಲೆ ಈಗ ನಾನೇ ಮುಂದುವರಿತೀನಿ, ನಾನೇ ಬಜೆಟನ್ನು ಮಂಡನೆ ಮಾಡ್ತೀನಿ ಅಂತ ಹೇಳ್ತಾ ಇರೋಂಥದ್ದು ಎಲ್ಲೋ ಒಂದು ಕಡೆ DK ಮಣದ ನಾಯಕರಿಗೆ ಇರಿಸುಮುರುಸು ಆಗ್ತಾ ಇದೆ, ಬೇಜಾರು ಆಗ್ತಾ ಇದೆ. ಯಾಕಂದರೆ ಒಪ್ಪಂದ ಆಗಿದೆ ಅಂತ ಇದ್ದಾರೆ. ಹಾಗಾದರೆ ಒಪ್ಪಂದ ಆಗಿದ್ದರೆ ಯಾಕೆ ಸಿದ್ದರಾಮಯ್ಯ ಅವರು ಬಿಟ್ಕೊಡ್ತಾ ಇಲ್ಲ, ಯಾಕೆ ಇಷ್ಟೊಂದು ಪಟ್ಟು ಇಟ್ಕೊಳ್ತಾ ಇದ್ದಾರೆ? ಮತ್ತು ಕೆಲವೊಂದು ಬಾರಿ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ನಾನೇ ಇರ್ತೀನಿ, ಎಲ್ಲೂ ಕೂಡ ಹೈಕಮಾಂಡ್ ಹೇಳಿಲ್ವಲ್ಲ ಅನ್ನೋದು ಮಾತಾಡಿದಾಗ ಎಲ್ಲ ಒಂದು ಕಡೆ DK ಶಿವಕುಮಾರ್ ಬಣದ ನಾಯಕರಿಗೆ ಇದು ಬೇಜಾರಾಗ್ತಾ ಇದೆ. DK ಶಿವಕುಮಾರ್ ಇಷ್ಟು ದಿನ ಸೈಲೆಂಟಾಗಿಯೇ ಇದ್ದರು. ಯಾಕಂದರೆ ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಬಂಡಾಯವನ್ನು ಎದ್ದು ನಾವೇನು ಕೂಡ ಮಾಡೋಕ್ಕಾಗಲ್ಲ, ಸೈಲೆಂಟಾಗಿಯೇ ಎಲ್ಲವನ್ನು ತೆಗೆದುಕೋಬೇಕು ಅಧಿಕಾರವನ್ನು ಅನ್ನೋಂಥ ರೀತಿಯಲ್ಲಿ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ರು ಅನ್ನೋಂಥ ವಿಚಾರಗಳಿದೆ. ಆದರೆ DK ಶಿವಕುಮಾರ್ ಕೆಲವೊಂದು ಬಾರಿ ಹೇಳ್ತಾರೆ, ನಾನು ಪಕ್ಷಕ್ಕೆ ಹಾನಿಯಾಗುವ ರೀತಿ, ಅವಮಾನ ಆಗೋ ರೀತಿ ಯಾವತ್ತೂ ಕೂಡ ನಡ್ಕೊಳ್ಳೋದಿಲ್ಲ, ನಾನು ಪಕ್ಷಕ್ಕೆ ನಿಷ್ಠನಾಗಿದ್ದೇನೆ, ನಾನು ಇಷ್ಟು ವರ್ಷ ಏನು ಕೆಲಸ ಮಾಡಿದ್ದೀನಿ ಅದೇ ರೀತಿಯಲ್ಲಿ ನನ್ನ ಆತ್ಮಸಾಕ್ಷಿಗೆ ತಕ್ಕಂತೆ ನಾನು ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಸಾಕಷ್ಟು ವಿಚಾರಗಳು ಏನು ಬರ್ತಾ ಇದೆ, ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಕೂಡ ಇಲ್ಲಿಯವರೆಗೆ 2.5 ವರ್ಷ ಆಗಿದೆ. ಹೀಗಾಗಿ ನನಗೆ ಕೊಡಿ ಅಂತ DK ಶಿವಕುಮಾರ್ ಕೇಳ್ತಾ ಇರುವಂಥದ್ದು. ಆದರೆ ಈ ಮಧ್ಯೆಯೇ CM ಸಲಹೆಗಾರ ಆಗಿರುವಂಥ ಆರ್ಥಿಕ ಸಲಹೆಗಾರ ಆಗಿರುವಂತಹ ರಾಯರೆಡ್ಡಿ ಅವರು ಒಂದು ರೀತಿಯಲ್ಲಿ ಬೆಂಕಿಯಲ್ಲಿ ತುಪ್ಪವನ್ನು ಸುರಿದಂತ ಹೇಳಿಬಿಟ್ರು. ಎಲ್ಲೂ ಕೂಡ ಹೈಕಮಾಂಡು ಬದಲಾವಣೆ ವಿಚಾರವಾಗಿ ಮುಂದುವರೆದಿಲ್ಲ, ನನಗೆ CM ಸಿದ್ದರಾಮಯ್ಯ ಅವರೇ ಮುಂದಿನ ಒಂದು ಬಜೆಟನ್ನು ತಯಾರು ಮಾಡಿ ಅಂತ ಹೇಳ್ತಿದ್ದ ಇದ್ದಾರೆ. ಹಾಗಾದರೆ ಅವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂದರೆ ಅವರೇ ಮುಂದುವರಿತಾರೆ, ಯಾವುದೇ ಕಾರಣಕ್ಕೂ ಕೂಡ ಅವರು ರಾಜೀನಾಮೆ ಕೊಡುವಂತಹ ಅಥವಾ ಬದಲಾವಣೆ ಆಗುವಂಥ ವಿಚಾರನೇ ಇಲ್ಲ ಅಂತ ಹೇಳಿ ಒಂದು ದೊಡ್ಡ ಬಾಂಬನ್ನು ಸಿಡಿಸಿಬಿಟ್ರು. ಈ ಮಧ್ಯದಲ್ಲಿ ಈಗ ಈ ಒಂದು ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ಕಡೆ DK ಶಿವಕುಮಾರ್ ಬಣದ ನಾಯಕರು ಬೇರೆ ರೀತಿ ಮಾತನಾಡ್ತಾ ಇದ್ದಾರೆ, CM ಸಿದ್ದರಾಮಯ್ಯ ಬಣದ ನಾಯಕರು ಬೇರೆ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ನೋಡಿ, ನೀವೇನಾದರೂ ಚೇಂಜ್ ಮಾಡೋದಿದ್ರೆ ಎಲ್ಲ ನಾಯಕರನ್ನು ಮಂತ್ರಿಗಳನ್ನು ಕರೆಸಿ ಚಿಂತನೆ ಮಾಡಿ ಅವರ ಒಂದು ಅಭಿಪ್ರಾಯವನ್ನು ಪಡೆದು ಬದಲಾವಣೆ ಮಾಡಬೇಕಾಗುತ್ತೆ, ಇಲ್ಲ ಅಂದರೆ ಬೇರೆ ರೀತಿಯಾಗಿ ಪರಿಣಾಮ ಇರುತ್ತೆ ಅನ್ನೋಂಥ ರೀತಿಯಲ್ಲಿ ಹೈಕಮಾಂಡ್ಗೆ ಎಚ್ಚರಿಕೆ ಕೊಟ್ಟಂತೆ ಕಾಣ್ತಾ ಇದೆ. ಇನ್ನೊಂದು ಕಡೆ ಏನಾಗ್ತಾ ಇದೆ, ಕೆಲವು ಚರ್ಚೆಗಳು ಏನಾಗ್ತಾ ಇದೆ ಅದರ ಬಗ್ಗೆ ಮಾತನಾಡ್ತಾ ಹೋದಾಗ ಎಲ್ಲೂ ಕೂಡ ಹೈಕಮಾಂಡ್ ಕೆಲವೊಂದು ವಿಚಾರಗಳನ್ನು ಬಿಟ್ಟುಕೊಡ್ತಾ ಇಲ್ಲ. ಈ ನಾಯಕರು ಏನಿದೆ ಈಗ ಒಳ ಒಪ್ಪಂದ ಆಗಿದೆ ಅಥವಾ ಮೊದಲೇ ಆದಂತಹ ಒಂದು ಒಳ ಒಪ್ಪಂದ ಏನಿದೆ ಅದರ ಬಗ್ಗೆ ಈಗ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ. ಆ ರೀತಿಯಾಗಿ ನಿಜವಾಗ್ಲೂ ಒಪ್ಪಂದ ಆಗಿದೆ ಅಂದರೆ CM ಸಿದ್ದರಾಮಯ್ಯ ಅವರು ಬಿಟ್ಕೊಳ್ಬೇಕು. ಆದರೆ CM ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸುವಂತಹ ಯಾವ ಒಂದು ಕಾರಣಗಳು ಕೂಡ ಹೈಕಮಾಂಡ್ ಹತ್ರ ಇಲ್ಲ. ಒಂದು ಕಡೆ DK ಶಿವಕುಮಾರನ್ನ ಎದುರಾಕೊಂಡ್ರೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ CM ಸಿದ್ದರಾಮಯ್ಯ ಅವರು ಹೈಂದ ನಾಯಕ ಆಗಿ ಒಂದು ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ, ಮತ್ತು ಜನಪ್ರಿಯ CM ಕೂಡ ಹೌದು. ಹೀಗಾಗಿ ಅವರನ್ನು ಕೆಳಗಿಳಿಸಿದರೆ ಮುಂದಿನ ದಿನಗಳಲ್ಲಿ ಚುನಾವಣೆಗೆ ಹೊಡೆತ ಬೀಳಬಹುದು. ಒಂದು ಕಡೆ ಪಕ್ಷವನ್ನು ಸಂಘಟಿಸಿ ಒಂದು ದಟ್ಟ ಮಟ್ಟದಲ್ಲಿ ಏನು DK ಶಿವಕುಮಾರ್ ಅವರು ನಡೆದುಕೊಂಡು ಬಂದಿದ್ದರು, ಪಕ್ಷ ಸಂಘಟಿಸಿದ್ರು, ಆ ಒಂದು ರೀತಿ ನಾಯಕರನ್ನು ಕೂಡ ನಾವು ಎದುರ್ಕೊಳ್ಳೋಕ್ಕಾಗಲ್ಲ. ಅವರ ಒಂದು ಕೊಡುಗೆ ಕೂಡ ಅಪಾರವಾಗಿದೆ. ಹೀಗಾಗಿ ಈ ಒಂದು ವಿಚಾರ ಈಗ ರಾಹುಲ್ ಗಾಂಧಿ ತುಂಬ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಹೇಗೆ ಮಾಡೋದು? ಈ ಇಬ್ಬರೂ ನಾಯಕರು ಕೂಡ ಸಮಾನರಿದ್ದಾರೆ ಕೆಲವೊಂದು ವಿಚಾರದಲ್ಲಿ ನೋಡಿದಾಗ. CM ಸಿದ್ದರಾಮಯ್ಯ ಅವರಿಗೆ ಇರುವಂತಹ ಒಂದು ಜನಪ್ರಿಯತೆ, ಜನಬೆಂಬಲ ಮತ್ತು DK ಶಿವಕುಮಾರ್ ಇರುವಂತಹ ಒಂದು ಕಾರ್ಯತಂತ್ರಗಳು, ಪಕ್ಷವನ್ನು ಮುನ್ನಡೆಸುವಂತಹ ರೀತಿ ಮತ್ತು ನಾಯಕರನ್ನು ಒಗ್ಗೂಡಿಸುವಂತಹ ರೀತಿ, ಇವೆಲ್ಲವನ್ನು ಕೂಡ ಗಮನಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದೆ ಹೈಕಮಾಂಡ್, ಏನು ತೀರ್ಮಾನ ಮಾಡಬೇಕು. ಇದು ಒಂದು ಬಿಡಿಸಲಾಗದ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ ಹೈಕಮಾಂಡ್ಗೆ. ಆ ರೀತಿಯಾಗಿ ಆಗ್ಬಿಟ್ಟಿದೆ. ಹೀಗಾಗಿ ಈ ಇಬ್ಬರು ನಾಯಕರಲ್ಲಿ ಯಾರು ಆಗ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಹೀಗಿರುವಾಗ ಈ ಎರಡು ಪ್ರಶ್ನೆಗಳ ಮಧ್ಯೆ ಮತ್ತೊಂದು ದೊಡ್ಡ ಪ್ರಶ್ನೆ ಇರುವಂಥದ್ದೇ ದಲಿತ CMರ ಒಂದು ಕೂಗು. DK ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಇವರು ಏನು ಕುರ್ಚಿಗಾಗಿ ಬಡದಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ ದಲಿತ CM ಕೂಡ ಒಂದು ದೊಡ್ಡ ಮಟ್ಟದಲ್ಲಿದೆ. G. ಪರಮೇಶ್ವರ್ ಅವರು ಕೂಡ ನಾನು ಕೂಡ CM ರೇಸಲ್ಲಿದ್ದೀನಿ, ನಾನು ಕೂಡ ಪಕ್ಷಕ್ಕಾಗಿ ದುಡಿದಿದ್ದೀನಿ ಅಂತ ಸಾಕಷ್ಟು ಬಾರಿ ಹೇಳಿದ್ದಾರೆ. ಅವರ ಬೆಂಬಲಿಗರು ಕೂಡ ಹೇಳ್ತಾ ಇದ್ದಾರೆ.
ಏನಾದರೂ ಒಂದು ಕಡೆ ನೀವು ಡಿ ಕೆ ಶಿವಕುಮಾರ್ ಅವರ ಒಂದು ಕೆಲಸವನ್ನು ಕಾರ್ಯವೈಖರಿಯನ್ನು ನೋಡಿ ಮಾಡ್ತೀರಾ ಅನ್ನೋದಾದರೆ ಆ ರೀತಿಯಾಗಿ ಕಾರ್ಯವನ್ನು ಮಾಡಿರುವಂಥವ್ರು ಮತ್ತು KPCC ಅಧ್ಯಕ್ಷ ಸ್ಥಾನದಲ್ಲಿ ಹೆಚ್ಚಿನ ಸಮಯ ಇದ್ದಂತಹ ವ್ಯಕ್ತಿ ಅಂತಂದರೆ ಅದು ಪರಮೇಶ್ವರ್ ಅವರು. ಅವ್ರನ್ನ ನೀವು ಮುಂಚೂಣಿಯಾಗಿ ನೋಡಬೇಕಾಗುತ್ತೆ. ಅವರು ಮೊದಲಿನ ಸ್ಥಾನದಲ್ಲಿ ನಿಲ್ತಾರೆ, ನೀವು ಅವರಿಗೇನೆ CM ಸ್ಥಾನ ಕೊಡಬೇಕಾಗುತ್ತೆ. ಅದರಿಂದ ದಲಿತರಿಗೂ ಕೂಡ CM ಮಾಡಿದಂಥ ಕೀರ್ತಿ ಕಾಂಗ್ರೆಸ್ಗೆ ಸಲ್ಲುತ್ತೆ ಅಂತ ಪರಮೇಶ್ವರ್ ಪರ ಇರುವಂಥ ಕೆಲ ನಾಯಕರು ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಹೈಕಮಾಂಡ್ಗೆ ಈ ಒಂದು ವಿಚಾರ ಏನಿದೆ ತುಂಬ ದೊಡ್ಡ ಮಟ್ಟದ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಈ ಎಲ್ಲ ಒಂದು ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ CM ಸಿದ್ದರಾಮಯ್ಯ ಅವರು ಮೊದಲಿನಂತೆ ಇಲ್ಲ, ಅವರು ವರಸೆಯನ್ನು ಬದಲಾಯಿಸಿದ್ದಾರೆ. ಮೊದಲು ಹೇಳ್ತಾ ಇರುವಂತಹ ರೀತಿಗೂ ಈಗ ಮಾತನಾಡ್ತಾ ಇರುವಂತಹ ಮಾತುಗಳಿಗೂ ಕೂಡ ಒಂದಕ್ಕೊಂದು ಸಂಬಂಧ ಇಲ್ಲ. ಟರ್ನ್ ಹೊಡಿತಾ ಇದ್ದಾರೆ. ಮೊದಲು ಸರಿ ಅಂತ ಒಪ್ಪಿಕೊಂಡಂತಹ CM ಸಿದ್ದರಾಮಯ್ಯ ಅವರು 2.5 ವರ್ಷಕ್ಕೆ ಬಿಟ್ಕೊಡುವಂಥ ಒಂದು ಮಾತಿಗೆ ಒಪ್ಕೊಂಡಿದ್ರು. ಆದರೆ ಈಗ ಯಾಕೆ ಒಪ್ಕೊಳ್ತಾ ಇಲ್ಲ, ಯಾಕೆ ಹಿಂದೇಟು ಹಾಕ್ತಾ ಇದ್ದಾರೆ, ನಾನೇ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಸಲ ಹೈಕಮಾಂಡ್ ಹೇಳಿದಂತೆ ನಾನು ಕೇಳ್ತೀನಿ, ಹೈಕಮಾಂಡ್ ಮುಂದುವರಿತೀನಿ, ಇಲ್ಲಾಂದರೆ ಅವ್ರು ಹೇಳಿದಂತೆ ಬಿಟ್ಟುಕೊಡ್ತೀನಿ ಅನ್ನೋಂಥ ಮಾತು ಯಾಕೆ, ಒಪ್ಪಂದದಂತೆ ಯಾಕೆ ನಡೆದುಕೊಳ್ತಾ ಇಲ್ಲ ಅನ್ನೋದು ಇಲ್ಲೊಂದು ದೊಡ್ಡ ಪ್ರಶ್ನೆ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ, ಈ ಇಬ್ಬರು ನಾಯಕರ ವರ್ಚಸ್ಸನ್ನು ನೋಡಿ, ಕಾರ್ಯವೈಖರಿಯನ್ನು ನೋಡಿ, ಜನಪ್ರಿಯತೆಯನ್ನು ನೋಡಿ, ಅದರ ಜೊತೆಗೆ ಮುಖ್ಯವಾಗಿ ಮುಂಬರುವಂತಹ ಎಲ್ಲ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಹೈಕಮಾಂಡ್ ಈಗ ದೊಡ್ಡ ಮಟ್ಟದ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿದೆ. ಆ ನಿರ್ಧಾರ ಎಲ್ಲರಿಗೂ ಇಷ್ಟವಾಗಬೇಕು, ಎಲ್ಲ ಬಣದ ನಾಯಕರಿಗೂ ಇಷ್ಟವಾಗಬೇಕು. ಅಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ಮಾತ್ರ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ದೃಢವಾಗಿ ನಿಲ್ಲೋಕೆ ಸಾಧ್ಯ. ಇಲ್ಲ ಅಂತಂದರೆ ಮುಂಬರುವಂತಹ ಒಂದು ಚುನಾವಣೆಗಳಲ್ಲಿ ದೊಡ್ಡ ಹೊಡೆತ ಬಿದ್ದೇ ಬೀಳುತ್ತೆ ಎನ್ನುವಂಥ ಒಂದು ಲೆಕ್ಕಾಚಾರ ಇದೆ. ಯಾಕಂದರೆ ಬಿಹಾರದಲ್ಲಿ ಆದಂತಹ ಚುನಾವಣೆಯ ಒಂದು ಮುಖಭಂಗ ಏನಿದೆ, ಇನ್ನೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅದನ್ನು ಮರೆತಿಲ್ಲ. ಹೀಗಾಗಿ ಅದರ ಬಗ್ಗೆ ಕೂಡ ಯೋಚನೆ ಮಾಡುತ್ತೆ. ಆ ರೀತಿಯಾಗಿ ಯಾವತ್ತೂ ಕೂಡ ಕರ್ನಾಟಕದಲ್ಲಿ ನಾವು ಆಗಬಾರದು ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡಿಬಿಟ್ಟು ಹೆಜ್ಜೆಯನ್ನು ಇಡೋಕೆ ತೀರ್ಮಾನ ಮಾಡ್ತಾ ಇದೆ. ಅದಕ್ಕೆ ಇಷ್ಟೊಂದು ವಿಳಂಬ ಆಗ್ತಾ ಇದೆ ಎನ್ನುವಂಥ ಒಂದು ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಏನಾಗ್ತಾ ಇದೆ ವೀಕ್ಷಕರೇ, ಈ ಒಂದು ದೊಡ್ಡ ಮಟ್ಟದ ಚರ್ಚೆ ಏನಿದೆ ಇನ್ನೂ ಕೂಡ ಕಗ್ಗಂಟಾಗೆ ಉಳಿದಿದೆ. ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ, ರಾಹುಲ್ ಗಾಂಧಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಅದು CM ಸಿದ್ದರಾಮಯ್ಯ ಪರವಾಗಿರುತ್ತೋ ಅಥವಾ DK ಶಿವಕುಮಾರ್ ಪರವಾಗಿರುತ್ತೋ, ಈ ಇಬ್ಬರು ನಾಯಕರನ್ನು ಬಿಟ್ಟು ಬೇರೆ ಯಾರಿಗಾದರೂ ಸ್ಥಾನವನ್ನು ಕೊಡುವಂತಹ ಒಂದು ಯೋಚನೆ ನಡೀತಾ ಇದೆಯಾ, ಈ ಎಲ್ಲ ಚರ್ಚೆಗಳು ಆಗ್ತಾ ಇದೆ. ಸದ್ಯಕ್ಕೆ ಮಾತ್ರ ಈ ಒಂದು ಬದಲಾವಣೆಯ ಚರ್ಚೆ ಇನ್ನೂ ಕೂಡ ಮುಗಿದಿಲ್ಲ, ಮುಂದುವರಿತಾನೇ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.